ಭೈರಪ್ಪನವರ ಸಾಕ್ಷಿ ಕೃತಿಯಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಪಾತ್ರಗಳ ಪರಿಚಯವಿದೆ. ಅದರಲ್ಲಿ ಪರಮೇಶ್ವರಯ್ಯನವರದು ತುಂಬಾ ಇಷ್ಟವಾಗುವಂತಹ ಪಾತ್ರ ಆದ್ರೆ ಅವರ ಮಗನಾದ ರಾಮಕೃಷ್ಣನು ಸಹ ಅದೇ ರೀತಿ ಇಷ್ಟ ಆಗ್ತಾನೆ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಇಲ್ಲಿ ಅವನಿಗೆ ಹೆಣ್ಣು ಕೊಟ್ಟಂತ ಮಾವ ಎಷ್ಟು ಜಿಪುಣ ಅಂದ್ರೆ ತನ್ನ ಮಗಳಿಗೆ ಅಥವಾ ಮೊಮ್ಮಗನಿಗೆ ಖರ್ಚು ಮಾಡಿದ್ದನ್ನು ಲೆಕ್ಕ ಬರೆದಿಡುವಂತ ಅಷ್ಟು ಜಿಪುಣ. ಅಂತ ವ್ಯಕ್ತಿಯಿಂದ ನನಗೆ ಯಾವುದೇ ಸಹಾಯ ಬೇಡ ಅನ್ನೋದು ರಾಮಕೃಷ್ಣ. ಆ ಮಗನಿಗೆ ಏನೇನು ಖರ್ಚು ಮಾಡಿರ್ತಾನಲ್ಲ ಅದೆಲ್ಲವನ್ನು ಸಹ ತನ್ನ ಹೊಲವನ್ನೇ ಮಾರಿ ತೀರಿಸ್ತಾನೆ. ಅಂತಹ ಸ್ವಾಭಿಮಾನಿ ಈ ಮನುಷ್ಯ ಎಷ್ಟು ಜಿಪುಣ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ಬರೀತಾರೆ ಭೈರಪ್ಪನವರು. ಸಾಯ್ಬೇಕಾದ್ರೆ ನಾವೆಲ್ಲ ಏನು ಗಂಗಾಜಲ ತುಳಸಿ ನೀರು ಬಿಟ್ರೆ ಪ್ರಾಣ ಹೋಗುತ್ತೆ. ಆದ್ರೆ ಈ ಮನುಷ್ಯನಿಗೆ ಯಾರೋ ಮಂಡಿ ನಾಗಪ್ಪನಿಗೆ ತನ್ನ ಯಾವುದು ಕಬ್ಬಿಣದ ಪೆಟ್ಟಿಗೆ ಅದು ಕೀಲಿ ಕೈ ಕೊಟ್ರೆ ಮಾತ್ರ ಅವನಿಗೆ ಪ್ರಾಣ ಬೀಳುತ್ತೆ. ಅಂದ್ರೆ ಅವನು ಜೀವ ಎಲ್ಲ ಎಲ್ಲಿತ್ತು ಅಂದ್ರೆ ಅವನು ಸಂಪಾದಿಸಿದಂತ ಆಸ್ತಿ ಎಲ್ಲಿತ್ತು. ಅಂತವ್ರ ದುಡ್ಡು ನಮ್ಗೇಕೆ ಅನ್ನೋದು ರಾಮಕೃಷ್ಣನ ಒಂದು ಅಂತರಾಳ. ಆದ್ರೆ ಮಗಳಿಗೂ ಅಂತದೇ ಮನಸ್ಥಿತಿ ಇತ್ತ ಅಂದ್ರೆ ಇಲ್ಲ, ಅವಳಿಗೊಂದ್ ಸ್ವಲ್ಪ ತಂದೆ ಬುದ್ಧಿ. ಈಗ ಏನ್ ಹೇಳ್ತಾನೆ ರಾಮಕೃಷ್ಣ, ದುಡ್ಡನ್ನೆಲ್ಲ ಏನ್ ಮಾಡ್ಬೋದು ಅನ್ನೋದಾದ್ರೆ ನೋಡಿ ಇಲ್ಲಿ ಏನ್ ಮಾಡ್ತಾನೆ ಅಂತ. ಮಗನಿಗೆ ಹೇಳ್ತಾನೆ, ಕತ್ತಲೆ ಕೋಣೆಗೆ ನೆಲಮಾಳಿಗೆ ಇಳಿದು ಪೆಟ್ಟಿಗೆ ಬಾಗಿಲು ತೆಗಿರಿ, ಒಳಗೆ ಎಷ್ಟು ಹಣವಿದ್ದರೂ ಒಂದು ಚೀಲಕ್ಕೆ ತುಂಬಿಕೊಂಡು ಬನ್ನಿ, ಹೊತ್ಕೊಂಡು ಸ್ಮಶಾನಕ್ಕೆ ಹೋಗಿ ಹೆಣದ ಜೊತೆ ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ಬೇಕು. ಅವನೆಂದಾಗ ಅವಳಿಗೆ ಮಾತು ತಿಳಿಯಲಿಲ್ಲ. ಇವನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ಅವಳಿಗೆ ಅನ್ಸುತ್ತೆ. ನಿಂತಲ್ಲಿಯೇ ನಿಂತಿದ್ದಳು. ಕೇಳಲಿಲ್ವೇ ಹೇಳಿದ್ದು ಎಂದು ತಾನೇ ಬೀಗದ ಕೈ ಅವಳ ಕೈಯಿಂದ ಕಿತ್ಕೊಂಡು, ತಗೊಳ್ಳೋ ಗಣೇಶ, ನೀನ್ ಹೋಗಿ ಪೆಟ್ಟಿಗೆನೆಲ್ಲ ಶೋಧಿಸಿ ಎಲ್ಲಾನು ಒಂದ್ ಚೀಲಕ್ ತುಂಬ್ಕೊಂಡ್ ಬಾ ಎಂದು ಮಗನ ಮುಂದೆ ಹಿಡಿದ. ಅಷ್ಟರಲ್ಲಿ ಅವಳಿಗೆ ಬುದ್ಧಿ ಜಾಗೃತವಾಯ್ತು. ನಿಮ್ಗೇನ್ ಬುದ್ಧಿಗಿದ್ದಿ ಇದ್ಯೇನೋ ಇಲ್ವೋ, ದುಡ್ಡೆಲ್ಲ ಹೀಗ್ ಸುಟ್ಟಾಕೋಕೆ ಎಂದು ಗದ್ದರಿಸಿಕೊಂಡಳು. ಧ್ವನಿ ಹೊರಗಿನವರಿಗೂ ಕೇಳುವಷ್ಟು ದೊಡ್ಡದಾಗಿತ್ತು. ರಾಮಕೃಷ್ಣಯ್ಯ, ಕಿರ್ಚ್ಕೋಬೇಡ, ನಾನು ಹೇಳೋದ್ರಲ್ಲಿ ಅರ್ಥವಿದೆ, ಅದರಂತೆ ಮಾಡು ಎಂದ. ಏನರ್ಥ ಬುದ್ಧಿ ಯಾವತ್ತಿತ್ತು ನಿಮ್ಗೆ ಎಂದು ಅವಳು ಇನ್ನೂ ಜೋರು ಮಾಡಿದ್ದಳು. ಹತ್ತಿರವೇ ನಿಂತಿದ್ದ ರಾಮಕೃಷ್ಣಯ್ಯ ಕೈ ಎತ್ತಿ ಫಟ್ ಎಂದು ಅವಳ ಕೆನ್ನೆಗೆ ಒಂದೇಟು ಕೊಟ್ಟ. ಬಾಯಿ ಮುಚ್ಕೋತೀಯೋ ಇಲ್ವೋ ಎಂದ. ಹಿಂಗೆ ಅವಳನ್ನೇ ಜೋರ್ ಮಾಡ್ತಾನೆ. ಮಗನ್ನ ಕಳಿಸ್ತಾನೆ. ಅವನು ಹೋಗಿ ಅಲ್ಲೆಲ್ಲ ಶೋಧನೆ ಮಾಡಿ ದುಡ್ಡನ್ನೆಲ್ಲ ಒಂದು ಚೀಲಕ್ಕೆ ಹಾಕೊಂಡ್ಬರ್ತಾನೆ. ಸುಮಾರು ಬರೋಬ್ಬರಿ 6.5 ಲಕ್ಷ ಇರುತ್ತೆ. ಅದನ್ನ ಎಣಿಸಿ ತಗೊಂಡ್ಬರ್ತಾನೆ. ಅಪ್ಪಂಗೆ ಹೇಳ್ತಾನೆ 6.5 ಲಕ್ಷ ಇದೆ ಅಂತ. ನಾನು ನಿನ್ಗೆ ಎಣ್ಸಕ್ ಕೇಳಿದ್ನಾ ಅಂತ ಹೇಳ್ತಾನೆ. ಅಧಿಕ ಪ್ರಸಂಗತನ ಮಾಡ್ತೀಯ, ಹೋಗ್ಲಿ ಎತ್ಕೊಂಡು ಸ್ಮಶಾನದವರೆಗೂ ಬಾ ಅಂತ ಹೇಳಿ ಮಗಂಗೆ ಹೇಳ್ತಾನೆ. ದಾರಿಯಲ್ಲೆಲ್ಲ ಕೇಳ್ತಾರೆ ಏನದು ಅಂದ್ರೆ ಅದು ಹತ್ಕೊಂಡು ಉರಿಬೇಕಲ್ವಾ, ಅದಕ್ಕೋಸ್ಕರ ನಾವು ಕಾಗದದ ಚೂರುಗಳನ್ನ ತಗೊಂಡ್ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಕೊನೆ ಇದು ಏನ್ ಮಾಡ್ತಾರ ದುಡ್ಡನ್ನ ಮಗನಿಗೆ ಹೇಳ್ತಾನೆ ರಾಮಕೃಷ್ಣಯ್ಯ, ಅಲ್ಲಿ ಸೌದೆ ಇಟ್ಟಿದ್ದಾರಲ್ಲ ಅದರ ಮೇಲ್ಭಾಗದ ಒಂದು ವರಸೆ ತೆಗೆದು ಬೇರೆ ಯಾರಿಗೂ ಕಾಣದ ಹಾಗೆ ನೋಟಿನ ಕಂತೆಗಳನ್ನೆಲ್ಲ ಹಾಸಿಗೆ ಹಾಸಿದ ಹಾಗೆ ಹರವಿ ಬಿಡು. ಅದರ ಮೇಲೆ ತೆಗೆದ ಸೌದೆಯನ್ನ ಮೊದಲಿದ್ದ ಹಾಗೆಯೇ ಮುಚ್ಚಿಬಿಡು. ಅಂದ್ರೆ ಅವನಿಗೆ ಏನಿದೆ, ನನ್ನ ದುಡ್ಡಲ್ಲ ಅದು, ನನಗ್ ಬೇಡ. ಅವನು ಕೊನೆಯವರೆಗೂ ಸಾಯೋವರೆಗೂನು ಆ ಒಂದು ಹಣಕ್ಕಾಗಿ ಆ ದುಡ್ಡಿಗಾಗಿ ಅದ್ರಲ್ಲೇ ಜೀವನವನ್ನ ಸವಸಿಬಿಟ್ಟ. ಅಂತವರ ಒಂದು ಪಾಪ ಕರ್ಮ ಎಲ್ಲ ನನಗೆ ಯಾಕೆ, ಅದು ನನ್ನದಲ್ಲವೇ ಇಲ್ಲ, ನನಗದು ಬೇಡ, ಅವನ ಜೊತೆನೆ ಅದು ಸುಟ್ಟು ಬೂದಿಯಾಗ್ಬಿಡ್ಲಿ ಅಂತ ಹೇಳುವಂಥದ್ದು. ಎಷ್ಟು ನಿರ್ಮೋಹಿ ಹಣ ಅಂದ್ರೆ ಎಣನು ಬಾಯ್ ಬಿಡುತ್ತೆ ಅಂತ ಹೇಳ್ತೀವಿ. ಆದ್ರೆ ಎಷ್ಟೊಂದು ಯಾರು ರಾಮಕೃಷ್ಣನಷ್ಟು ನಿಸ್ವಾರ್ಥಿಯಾಗಿ ಅಥವಾ ನಿರ್ಮೋಹಿಯಾಗಿ ಇರೋದಕ್ಕೆ ಸಾಧ್ಯನಾ ಅನಿಸ್ತು ಇದು ಓದ್ಬೇಕಾದ್ರೆ. ಧನ್ಯವಾದಗಳು.